ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತು ನಾವು ಆ್ಯಪಲ್ ಮ್ಯಾಕ್ಬುಕ್ಕಲ್ಲಿ ಇರೋ ಕ್ವಿಕ್ ಟೈಮ್ ಪ್ಲೇಯರ್ ಯೂಸ್ ಮಾಡಿಕೊಂಡು ಹೇಗೆ ಸ್ಕ್ರೀನ್ ರೆಕಾರ್ಡಿಂಗ್ ಮತ್ತು ಬೇಸಿಕ್ ವಿಡಿಯೋ ಎಡಿಟಿಂಗ್ ಮಾಡಬಹುದು ಅಂತ ನೋಡೋಣ. ನಿಮಗೆ ನಾನು ಕಂಪ್ಲೀಟ್ ಸ್ಟೆಪ್ಸ್ನ ತೋರಿಸ್ಬೇಕು ಅಂತ ಫಸ್ಟ್ ಸ್ವಲ್ಪ ಕ್ಲಿಪ್ಸ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಫಸ್ಟ್ ನಾವು ನಮ್ಮ ಮ್ಯಾಕ್ಬುಕ್ಕಲ್ಲಿ ಕ್ವಿಕ್ ಟೈಮ್ ಪ್ಲೇಯರ್ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಮೇಲೆ ಕಾಣಿಸೋ ಫೈಲ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು. ನಮಗೆ ಇಲ್ಲಿ 5 ಆಪ್ಷನ್ಸ್ ಸಿಗುತ್ತೆ. ಫಸ್ಟ್ 3 ಆಪ್ಷನ್ಸ್ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಯೂಸ್ ಮಾಡ್ಬೋದು. ಲಾಸ್ಟ್ 2 ಆಪ್ಷನ್ಸ್ ಸ್ಕ್ರೀನ್ ವಿಡಿಯೋ ರೆಕಾರ್ಡಿಂಗ್ಗೆ ಯೂಸ್ ಆಗುತ್ತೆ. ಸೊ ಇಲ್ಲಿ ನೋಡ್ತಿರೋ ಹಾಗೆ ಕ್ಯಾಪ್ಚರ್ ಎಂಟೈರ್ ಸ್ಕ್ರೀನ್ ಅಂದರೆ ನಿಮ್ಮ ಎಂಟೈರ್ ಸ್ಕ್ರೀನ್ದು ಸ್ಕ್ರೀನ್ಶಾಟ್ ತೊಗೊಳುತ್ತೆ. ಕ್ಯಾಪ್ಚರ್ ಸೆಲೆಕ್ಟೆಡ್ ವಿಂಡೋ ಅಂದರೆ ನಿಮಗೆ ಯಾವುದಾದ್ರೂ ಒಂದು ವಿಂಡೋ ಮಾತ್ರ ಸ್ಕ್ರೀನ್ಶಾಟ್ ತೊಗೊಳ್ಬೋದು. ನಮ್ಮ ಸ್ಕ್ರೀನಲ್ಲಿ ಮಲ್ಟಿಪಲ್ ವಿಂಡೋಸ್ ಓಪನ್ ಆಗಿದ್ದರೆ, ಎಕ್ಸಾಂಪಲ್ ಕ್ರೋಮ್ ಮತ್ತು ಫೋಟೋಸ್ ಓಪನ್ ಆಗಿದ್ದರೆ ನೀವು ಈ ಆಪ್ಷನಿಂದ ಜಸ್ಟ್ ಕ್ರೋಮ್ನ ಮಾತ್ರ ಸೆಲೆಕ್ಟ್ ಮಾಡಿ ಆ ವಿಂಡೋದು ಸ್ಕ್ರೀನ್ಶಾಟ್ ಮಾತ್ರ ನೀವು ತೊಗೊಳ್ಬೋದು. ಕ್ಯಾಪ್ಚರ್ ಸೆಲೆಕ್ಟೆಡ್ ಪೋರ್ಷನ್ ಅಂದರೆ ಸೆಲೆಕ್ಟೆಡ್ ಪೋರ್ಷನ್ ಅಲ್ಲಿ ಬರೋ ಸ್ಕ್ರೀನ್ ಮಾತ್ರ ರೆಕಾರ್ಡ್ ಆಗುತ್ತೆ. ನಿಮಗೆ ಬೇಕಾಗಿರೋ ಆಪ್ಷನ್ ಸೆಲೆಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ಹೀಗೆ ಕ್ಲಿಕ್ ಮಾಡಿದ್ರೆ ಸ್ಕ್ರೀನ್ಶಾಟ್ ಕ್ಯಾಪ್ಚರ್ ಆಗುತ್ತೆ. ಬಟ್ ಸ್ಕ್ರೀನ್ಶಾಟ್ಗೆ ಕ್ವಿಕ್ ಟೈಮ್ ಪ್ಲೇಯರ್ನ ನಾನು ಸಜೆಸ್ಟ್ ಮಾಡಲ್ಲ. ಇನ್ಸ್ಟೆಡ್ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋ ಶಾರ್ಟ್ಕಟ್ನ ಯೂಸ್ ಮಾಡ್ಬೋದು. ಶಿಫ್ಟ್ ಕಮ್ಯಾಂಡ್ 4 ಕೀಸ್ನ ಒಟ್ಟಿಗೆ ಪ್ರೆಸ್ ಮಾಡಿದ್ರೆ ನೀವು ಸೆಲೆಕ್ಟ್ ಮಾಡೋ ಸ್ಕ್ರೀನ್ ಪೋರ್ಷನ್ ಮಾತ್ರ ಸ್ಕ್ರೀನ್ಶಾಟ್ ಬರುತ್ತೆ. ಶಿಫ್ಟ್ ಕಮ್ಯಾಂಡ್ 3ನ ಪ್ರೆಸ್ ಮಾಡಿದ್ರೆ ಎಂಟೈರ್ ಸ್ಕ್ರೀನ್ದು ಸ್ಕ್ರೀನ್ಶಾಟ್ ತೊಗೊಳ್ಬೋದು. ಓಕೆ, ಸೊ ನಮ್ಮ ಕ್ವಿಕ್ ಟೈಮ್ ಪ್ಲೇಯರ್ಗೆ ನಾವು ವಾಪಸ್ ಬರೋಣ. ಡೆಮೋಗೆ ನಾನು ರೆಕಾರ್ಡ್ ಸೆಲೆಕ್ಟೆಡ್ ಪೋರ್ಷನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಬಾಕ್ಸ್ ಒಳಗೆ ಏನು ಬರುತ್ತೋ ಅದೆಲ್ಲ ರೆಕಾರ್ಡ್ ಆಗುತ್ತೆ. ನಿಮಗೆ ಬೇಕಿದ್ರೆ ಈ ಬಾಕ್ಸ್ ಸೈಜ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ವಿಡಿಯೋ ಕಂಟೆಂಟ್ಗೋಸ್ಕರ ನಾನು ಅಮೆಝಾನ್, ಫ್ಲಿಪ್ಕಾರ್ಟ್ನ ಸ್ವಲ್ಪ ಬ್ರೌಸ್ ಮಾಡಿದ್ದೀನಿ. ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಕೊಳ್ಳೋಕ್ಕೆ ಟಚ್ ಬಾರಲ್ಲಿ ಇರೋ ಸ್ಟಾಪ್ ಬಟನ್ನ ಕ್ಲಿಕ್ ಮಾಡ್ಬೋದು. ಇಲ್ಲ ಅಂತಂದರೆ ಕಮ್ಯಾಂಡ್ ಕಂಟ್ರೋಲ್ ಎಸ್ಕೇಪ್ ಬಟನ್ನ ಪ್ರೆಸ್ ಮಾಡಿ. ರೆಕಾರ್ಡಿಂಗ್ ಸ್ಟಾಪ್ ಮಾಡಿದ ಕೂಡಲೇ ರೆಕಾರ್ಡೆಡ್ ವಿಡಿಯೋ ಓಪನ್ ಆಗುತ್ತೆ. ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲದೆ ನೀವು ಕ್ವಿಕ್ ಟೈಮ್ ಪ್ಲೇಯರ್ ಯೂಸ್ ಮಾಡಿಕೊಂಡು ಆಡಿಯೋ ರೆಕಾರ್ಡಿಂಗ್ ಆ್ಯಂಡ್ ಮೂವಿ ರೆಕಾರ್ಡಿಂಗ್ ಅಂದರೆ ಆಡಿಯೋ ಪ್ಲಸ್ ಫ್ರಂಟ್ ಕ್ಯಾಮ್ರಾ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಇವಾಗ ಕ್ವಿಕ್ ಟೈಮ್ ಪ್ಲೇಯರ್ ಯೂಸ್ ಮಾಡಿಕೊಂಡು ಸಿಂಪಲ್ ವಿಡಿಯೋ ಎಡಿಟ್ಸ್ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ನಮ್ಮ ವಿಡಿಯೋದಲ್ಲಿ ಫಸ್ಟ್ ಅಥವಾ ಲಾಸ್ಟ್ ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ಕ್ರಾಪ್ ಮಾಡ್ಕೋಬೇಕಾದ್ರೆ ಟ್ರಿಮ್ ಆಪ್ಷನ್ನ ಯೂಸ್ ಮಾಡ್ಕೋಬಹುದು. ಈ ಫಂಕ್ಷನ್ ಯೂಸ್ ಮಾಡ್ಕೊಳ್ಳೋಕ್ಕೆ ನೀವು ಎಡಿಟಲ್ಲಿ ಇರೋ ಟ್ರಿಮ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣಿಸ್ತಾ ಇರೋ ಸ್ಕ್ರಾಲ್ ಬಾರಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ವಿಡಿಯೋಸ್ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸ್ತಾ ಇರೋ ಟ್ರಿಮ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಸೆಲೆಕ್ಟೆಡ್ ಕ್ಲಿಪ್ಸ್ಗೆ ಮಾತ್ರ ಟ್ರಿಮ್ ಆಗುತ್ತೆ. ಇದನ್ನು ನೀವು ಸೇವ್ ಮಾಡ್ಕೊಬೋದು. ನಾನಿಲ್ಲಿ ಡಿಸ್ಕಾರ್ಡ್ ಮಾಡ್ತಾ ಇದ್ದೀನಿ. ಸ್ಪ್ಲಿಟ್ ಕ್ಲಿಪ್ನ ನಾವು ನಮ್ಮ ವಿಡಿಯೋ ಮಧ್ಯ ಇರೋ ಕಂಟೆಂಟ್ ಏನಾದರೂ ಡಿಲೀಟ್ ಮಾಡಬೇಕು ಅಂದರೆ ಯೂಸ್ ಮಾಡ್ಕೊಬೋದು. ಇದು ಮಲ್ಟಿಪಲ್ ಯೂಸಸ್ ಇದೆ. ನಾನು ಹೇಳ್ತಾ ಇರೋದು ಜಸ್ಟ್ 1 ಯೂಸ್ ಮಾತ್ರ. ಇಲ್ಲಿ ಎಡಿಟಲ್ಲಿ ಸ್ಪ್ಲಿಟ್ ಕ್ಲಿಪ್ ಅನ್ನೋ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ನೋಡಿರ್ಬೋದು ಆ ರೆಡ್ ಕಲರ್ ಸ್ಕ್ರಾಲ್ ಬಾರ್ ಎಲ್ಲಿದೆ ಅಲ್ಲಿ ನಾವು ಸ್ಪ್ಲಿಟ್ ಕ್ಲಿಪ್ ಯೂಸ್ ಮಾಡಿದ ತಕ್ಷಣ ನಮ್ಮ ವಿಡಿಯೋ ಸ್ಪ್ಲಿಟ್ ಆಗುತ್ತೆ. ಸೊ ನಾನು ಇಲ್ಲಿ ನೋಡ್ತಾ ಇರೋ ಹಾಗೆ ಈ ರೆಡ್ ಕಲರ್ ಸ್ಕ್ರಾಲ್ ಬಾರ್ನ ಮತ್ತೆ ಮಧ್ಯ ತೊಗೊಂಡು ಬಂದು ಮತ್ತೆ ಸ್ಪ್ಲಿಟ್ ಕ್ಲಿಪ್ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಮತ್ತೆ ನಮ್ಮ ವಿಡಿಯೋ ಕಟ್ ಆಗಿದೆ. ನಾನು ಇಲ್ಲಿ ಮಧ್ಯ ಇರೋ ಪೋರ್ಷನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಇದು ಒನ್ ಆಫ್ ದ ಯೂಸಸ್. ನಮ್ಮ ವಿಡಿಯೋದಲ್ಲಿ ಇನ್ನೊಂದು ಎಕ್ಸ್ಟರ್ನಲ್ ವಿಡಿಯೋನ ಆ್ಯಡ್ ಮಾಡಬೇಕು ಅಂತ ಅಂದರೆ ನಾವು ಇನ್ಸರ್ಟ್ ಕ್ಲಿಪ್ ಆಪ್ಷನ್ನ ಯೂಸ್ ಮಾಡ್ಕೊಬೋದು. ಸೊ ಇಲ್ಲಿ ಆಲ್ರೆಡಿ ನೋಡ್ತಾ ಇರೋ ಹಾಗೆ ನಾನು ಸ್ಪ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸ್ಪ್ಲಿಟ್ ಮಾಡಿರೋ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ಗೆ ಹೋಗಿ ಇನ್ಸರ್ಟ್ ಕ್ಲಿಪ್ ಆಫ್ಟರ್ ಸೆಲೆಕ್ಷನ್ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡಿದ್ರೆ ಒಂದು ವಿಂಡೋ ಪಾಪಪ್ ಬರುತ್ತೆ. ಇಲ್ಲಿ ನಮಗೆ ಯಾವ ಎಕ್ಸ್ಟರ್ನಲ್ ವಿಡಿಯೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿದ್ರೆ ನಾವು ಚೂಸ್ ಮಾಡಿರೋ ಎಕ್ಸ್ಟರ್ನಲ್ ಮೀಡಿಯಾ ನಾವು ಸೆಲೆಕ್ಟ್ ಮಾಡಿರೋ ಕ್ಲಿಪ್ ಆದ್ರ ಮೇಲೆ ಇನ್ಸರ್ಟ್ ಆಗುತ್ತೆ. ಕ್ವಿಕ್ ಟೈಮ್ ಪ್ಲೇಯರ್ ಯೂಸ್ ಮಾಡಿಕೊಂಡು ನಾವು ನಮ್ಮ ವಿಡಿಯೋನ ರೊಟೇಟ್ ಅಥವಾ ಫ್ಲಿಪ್ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ತಿರೋ ಹಾಗೆ ನಮಗೆ ರೊಟೇಟ್, ಲೆಫ್ಟ್, ರೈಟ್, ಫ್ಲಿಪ್, ಹಾರಿಜಾಂಟಲ್, ವರ್ಟಿಕಲ್ ಅನ್ನೋ ಆಪ್ಷನ್ ಇದೆ. ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರೂ ವಿಡಿಯೋ ಮೊಬೈಲಲ್ಲಿ ವರ್ಟಿಕಲ್ ಆಗಿ ತೊಗೊಂಡಿದ್ದು ಅದನ್ನು ನಾವು ಎಕ್ಸ್ಟರ್ನಲ್ ಕ್ಲಿಪ್ನ ಆ್ಯಡ್ ಮಾಡಿ ಅದನ್ನು ರೊಟೇಟ್ ಮಾಡಬೇಕು ಅಂದರೆ ನಾವು ಈ ಆಪ್ಷನ್ನ ಸಿಂಪಲ್ ಆಗಿ ಇಲ್ಲಿ ಯೂಸ್ ಮಾಡ್ಕೊಬೋದು. ಸೊ ನಾನಿಲ್ಲಿ ರೊಟೇಟ್ ಲೆಫ್ಟ್ ಮಾಡಿಬಿಟ್ಟು ನೋಡಿ ಈ ಥರ ರೊಟೇಟ್ ಲೆಫ್ಟ್ ಆಗಿದೆ. ಸೊ ನಾನಿಲ್ಲಿ ಡೆಮಾನ್ಸ್ಟ್ರೇಷನ್ಗೆ ಫ್ಲಿಪ್ ಮಾಡ್ತೀನಿ, ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ತೀನಿ.
ಫ್ಲಿಪ್ ಅಂದರೆ ಇದೊಂಥರ ಮಿರರ್ ಇಮೇಜ್ ಥರ ಕೊಡುತ್ತೆ. ಸೊ ನಾನು ಇಲ್ಲಿ ಫ್ಲಿಪ್ ಹಾರಿಸಾಂಟಲ್ ಅಂತ ಮಾಡಿದ್ದೀನಿ. ಸೊ ನೀವು ಏನೇ ಆಪ್ರೇಷನ್ ಮಾಡಿದ್ರೂ ಮತ್ತೆ ನೀವು ಎಡಿಟ್ಗೆ ಹೋದರೆ ಫಸ್ಟ್ ಆಪ್ಷನ್ ನಿಮಗೆ ನೀವು ಮಾಡಿರೋದನ್ನು ಅಂಡು ಮಾಡೋದಕ್ಕೆ. ಸೊ ನಿಮ್ಗೇನಾದರೂ ಮಾಡಿದ್ದು ಸರಿ ಹೋಗಿಲ್ಲ ಅಂದರೆ ಅಫ್ಕೋರ್ಸ್ ಕಮ್ಯಾಂಡ್ Z ಯೂಸ್ ಮಾಡ್ಬೋದು, ಇಲ್ಲ ಅಂತ ಅಂದರೆ ಇಲ್ಲೇ ಅಂಡು ನೀವು ಮಾಡಿರೋ ಆಪರೇಷನ್ ಮಾಡ್ಕೊಬೋದು. ಸೊ ಇದು ನಮ್ಮ ಇವತ್ತಿನ ವಿಡಿಯೋ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀವಿ. ನಿಮ್ಮ ಕ್ವೆಶ್ಚನ್ಸ್, ಕಮೆಂಟ್ಸ್ ಅಥವಾ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಅಫ್ಕೋರ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಬೇಕಾಗಿರೋರಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.